ಝೆಪ್ಟೋ ವಿರುದ್ಧ ಕಂಪನಿಯ ಉದ್ಯೋಗಿಗಳೇ ಪ್ರತಿಭಟನೆ ನಡೆಸಿದ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಬೆಳಗಾವಿಯ ಮಂಗಳವಾರ ಪೇಟ್ನಲ್ಲಿರುವ ಝೆಪ್ಟೋ ಕಚೇರಿಯಿಂದ ಸಹೋದ್ಯೋಗಿಗಳು ಹೊರಗುಳಿಯುವ ಮೂಲಕ ಕಂಪನಿಯ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ನೂರಾರು ಸಹೋದ್ಯೋಗಿಗಳು ಕಂಪನಿಯ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಪ್ರತಿ ಕಿಲೋಮೀಟರ್ಗೆ 13 ರೂಪಾಯಿ ವೇತನ ನೀಡುತ್ತೇವೆ ಎಂದು ಹೇಳಿ ಕೆಲಸಕ್ಕೆ ನೇಮಿಸಿಕೊಂಡು ಈಗ ಪ್ರತಿ ಕಿಲೋಮೀಟರ್ಗೆ ಕೇವಲ 8 ರೂಪಾಯಿ ಕೊಡ್ತಿದ್ದಾರೆ. ಇದರಿಂದಾಗಿ ನಮಗೆ ಸಂಬಳ ಕಡಿಮೆಯಾಗ್ತಿದೆ ಎಂದು ಅಳಲು ತೋಡಿಕೊಂಡ್ರು. ಅಲ್ಲದೆ ಹೇಳದೆ ಕೇಳದೆ ಯಾವುದೇ ಕಾರಣವಿಲ್ಲದೆ ಕಂಪನಿಯಲ್ಲಿರುವ ಸಿಬ್ಬಂದಿಗಳನ್ನ ಕೆಲಸದಿಂದ ತೆಗೆದು ಹಾಕುತ್ತಿದ್ದಾರೆ ಎಂದು ನೌಕರರು ಆರೋಪಿಸಿದ್ದಾರೆ. ಸರ್, ಇದು ನಮ್ಗೆ ರೇಟ್ ಕಾರ್ಡ್ ಪುರಾಟ ಆಗುತ್ತೆ. ಅದರ ಸಂಬಂಧ ಅಂತೇಳಿ ಸ್ಟ್ರೈಕ್ ಮಾಡೋದು. ಏನು ನಿಮ್ಮ ಸಮಸ್ಯೆ ಇದೆ ಸರ್? ಸಮಸ್ಯೆ ಅಂದ್ರೆ ನಮ್ಗೆ ಪರ್ ಕಿಲೋಮೀಟರ್ 13 ರೂಪಾಯಿ ಕೊಟ್ಟಾರೆ. ಹಾಂ, ಅದು ನಮ್ಗೆ ಪುರಾಟ ಆಗಂಗಿಲ್ಲ. ಹಾಂ, ಅವ್ರು ಕಸ್ಟಮರ್ ಲೊಕೇಶನ್ ಹಾಕಿರ್ತಾರೆ 1 ಕಿಲೋಮೀಟ್ರ್ ಅದರ್ಸ್, ಅದಕ್ಕಿಂತ ಮುಂದ್ಗಡೆ ಅದು ಲೊಕೇಶನ್ ಹೋಗಿರ್ತೈತಿ. ನಮ್ಮ ಕೊಡೋದನ್ನ 13 ರೂಪಾಯಿ. ಆ ಲೊಕೇಶನ್ ಹೋಗಿದ್ರಂದ್ರೂ ಇದು ಮಾರಕ ಅರೌಡ್ ಆಗಂಗಿಲ್ಲ. ಪ್ಲಸ್ ಆ ಕಸ್ಟಮರ್ ರಿಸೀವ್ ಮಾಡ್ಲಿಕ್ಕಂದ್ರೂ ನಾವು ರಿಟರ್ನ್ ತೊಗೊಂಬರ್ಬೇಕು ಆರ್ಡ್ರ್. ಆ ತೊಗೊಂಬಂದ್ರೆ ಅದರ ಮತ್ತಿನ ಮೈನಸ್ 5 ರೂಪೀಸ್ ಕಟ್. 8 ರೂಪಾಯಿದ ಮತ್ತಿನ ನಾವು ಅಲ್ಲಿ ಹೋಗಿ ವಾಪಸ್ ಬರ್ಬೇಕು ಹೊಳ್ಳಿ. ಹಾಂ, ಅದರಿಂದ ಇದು ಎಲ್ಲ ಮತ್ತು ಸರ್ಫೇನೂ ಇಲ್ಲ, ಪ್ಲಸ್ ಇದು ಅರ್ನಿಂಗ್ ಆಗ್ತಾಯಿಲ್ಲ. 12 ತಾಸು ಲಾಗಿನ್ ಮಾಡಿದ್ರು ಪ್ರತಿಯೊಬ್ಬರಿಗೆ 400ರಿಂದ 500 ರೂಪಾಯಿ ಅರ್ನಿಂಗ್ ಆಗ್ತಾಯಿದೆ. ಅದಕ್ಕೋಸ್ಕರ ಇವರಿಗೆ ಹೇಳೋದೇನಪ್ಪ ಅಂತಂದ್ರೆ ನಮಗೆ ಅರ್ನಿಂಗ್ ಹೆಚ್ಚಿಗೆ ಆಗಬೇಕು, ಆ ಉದ್ದೇಶಕ್ಕಂತೇಳಿ ಎಲ್ಲರೂ ಸ್ಟಾರ್ಟ್ ಮಾಡಿ. ಸದ್ಯ ಕಂಪನಿಯ ಹೊರಗಡೆ ಕುಳಿತಿರುವ ನೌಕರರು ನಮ್ಮ ಸಮಸ್ಯೆಗಳನ್ನ ಕಂಪನಿಯ ಮ್ಯಾನೇಜರ್ ಬಂದು ಕೇಳಬೇಕು, ನಮಗಾಗುತ್ತಿರುವ ಸಮಸ್ಯೆಗಳನ್ನ ಆಲಿಸಿ ಪರಿಹಾರ ಮಾಡಬೇಕು. ಅಲ್ಲದೆ ಪ್ರತಿ ಕಿಲೋಮೀಟರ್ಗೆ 13 ರೂಪಾಯಿ ಬದಲಿಗೆ 20 ರೂಪಾಯಿ ಸಂಬಳ ನೀಡಬೇಕು. ಈಗಿರುವ 70 ಜನ ನೌಕರರು ಕೆಲಸ ಮಾಡಿಕೊಂಡಿದ್ದು ಹೊಸ ನೇಮಕಾತಿಗಳನ್ನ ಸದ್ಯಕ್ಕೆ ಮಾಡಿಕೊಳ್ಳಬಾರದು ಎಂದು ನೌಕರರು ಆಗ್ರಹಿಸಿದ್ರು. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.